ನೋಡಿ, ಇವತ್ತು ನಾನು ವಿಸಿಟ್ ಆಗ್ತಿರೋ ಗ್ರಾಮ ಬಂದು ಚೆಂಗಡಿ ಅಂತ. ನೋಡಿ ಅಲ್ಲಿ ಕಾಣ್ತೈತೆ ನೋಡಿ ಬೆಟ್ಟ. ಸೊ ನನ್ನ ಕೈಯನ್ನು ಯಾರು ಕೊಡಬೇಕು ನೋಡಿ, ಆ ಬೆಟ್ಟದ ಮೇಲ್ಗಡೆ ಹೋಗ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಮಾಹಿತಿ ನೀಡ್ತೀನಿ. ಗ್ರಾಮಸ್ಥರು ಸರ್ ಹುಲಿ ಬಂದ್ಬಿಟ್ಟಿದೆ ಅಂತ ಆತಂಕಕ್ಕೆ ಒಳಪಟ್ಟು ಸೊ ನನ್ನನ್ನು ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಸೊ ಇವತ್ತು ಸಾಕಷ್ಟು ವಿಚಾರಗಳನ್ನು ಚೆಂಗಡಿ ಗ್ರಾಮದ ಮೂಲಕ ತಿಳಿಸ್ತೀನಿ. ಸೊ ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಇಲ್ಲಿಂದ ನಾವು ಸುಮಾರು ಒಂದು 8 ಕಿಲೋಮೀಟರ್ ಅಂತರ ಒಡಕೆ ಹಳ್ಳದ ತನಕ ಹೋಗಿ ಅಲ್ಲಿ ಎಡಗಡೆ ತೆಗೆದುಕೊಳ್ಬೇಕು. ಕಂಪ್ಲೀಟ್ ಸ್ಟೋರಿ ಆಗ್ತೀನಿ. ಸೊ ಚೆಂಗಡಿ ಗ್ರಾಮದ ಗ್ರಾಮಸ್ಥರು ಯಾವ ರೀತಿ ಸಂಕಷ್ಟದ ಜೀವನವನ್ನು ಮಾಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಹಳ್ಳಿ ಜನರ ಕಷ್ಟಕ್ಕೆ ಸ್ಪಂದಿಸಿ ಅಂತ ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ನಮ್ಮ ಜನ ಕನ್ನಡ ಆರಾಧಿಸ್ತಾರೆ, ಅಭಿನಂದಿಸ್ತಾರೆ, ಕನ್ನಡ ನಾಡನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅಭಿಮಾನ ಇದೆ. ಆದರೆ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ. ಸೊ ಇದ್ರ ಸಂಬಂಧಿತವಾಗಿ ನಾವು ನಮಗಾದ ಸಾಧ್ಯವಾದ ಮಟ್ಟಿಗೆ ನಾವು ಏನು ಸರ್ಕಾರದ ಮುಂದೆ ಇವರ ಒಂದು ಸಮಸ್ಯೆಗಳನ್ನು ಆಲಿಸಲಿ ಅಂದ್ಬಿಟ್ಟು ತಲುಪಿಸ್ತೀವಿ. ನೋಡೋಣ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ಇದು ಒಡಕೆ ಹಳ್ಳ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಸಾಕಷ್ಟು ಬಾರಿ ಪರಿಚಯ ಮಾಡಿಸಿರ್ತೀನಿ. ಸೊ ಈ ಒಡಕೆ ಹಳ್ಳದಿಂದ ಇಲ್ಲಿ ಎಡಗಡೆ ತೆಗೆದುಕೊಳ್ಬೇಕು. ಸೊ ಎಡಗಡೆ ಹೋದರೆ ನಾವು ಚೆಂಗಡಿ ಗ್ರಾಮಕ್ಕೆ ವಿಸಿಟ್ ಆಗ್ಬೋದು. ಸೊ ಇಲ್ಲಿನ ಗ್ರಾಮಸ್ಥರ ಒಂದು ಪರಿಸ್ಥಿತಿಯನ್ನು ನಾವು ನಿಜಕ್ಕೂ ಯಾವ ರೀತಿ ಸರಿಪಡಿಸ್ಬೋದು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಲು ಸಾಧ್ಯವಾಗಲ್ಲ. ಅಷ್ಟು ಸಂಕಷ್ಟದ ಬದುಕು, ಯಾವ ಸಮಯದಲ್ಲಿ ಪ್ರಾಣ ಹಾನಿಯಾಗುತ್ತೆ ಅಂತಕ್ಕಂಥದ್ದನ್ನ ನಿರಂತರವಾಗಿ ಕಾದು ನೋಡ್ತಾ ಇರ್ತಾರೆ. ಅಂತಹ ಒಂದು ಪರಿಸ್ಥಿತಿ ಈ ಒಂದು ಚೆಂಗಡಿ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣ ಆಗಿರ್ತದೆ. ಸೊ ಎಚ್ ನಾಗಪ್ಪ ಅವರು ನೋಡಿ ಇದೇ ಅರಣ್ಯ ಪ್ರದೇಶದಲ್ಲಿ ನೋಡಿ ಈಗಾಗಲೇ ನನ್ನ ಹಿಂದೆ ನೋಡಿ ಚೆಂಗಡಿ ಗ್ರಾಮದ ಗ್ರಾಮಸ್ಥರು ಆಗಮಿಸ್ತಾ ಇದ್ದಾರೆ. ಸೊ ನಮಗೆ ಆಹ್ವಾನವನ್ನು ನೀಡ್ತಾರೆ. ಸರ್ ನಮ್ಮ ಕಷ್ಟಕ್ಕೆ ದಯವಿಟ್ಟು ಆಗಬೇಕು, ನೀವು ಸರ್ಕಾರದ ಮಟ್ಟಕ್ಕೆ ತಲುಪಿಸಿ ವಿಚಾರಗಳನ್ನು ಮೂಡಿಸಿ ಅಂತ ನನ್ನ ಹತ್ರ ಒಂದು ಮನವಿ ಮಾಡ್ತಾರೆ. ಸೊ ನಮ್ಮ ಕುಗ್ರಾಮದಲ್ಲಿ ವಾಸಿಸ್ತಕ್ಕಂಥ ಹಳ್ಳಿ ಜನರ ಸಂಕಷ್ಟಕ್ಕೆ ನಾನು ಸ್ಪಂದಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಇದು ಸಂಬಂಧಪಟ್ಟಂಥವ್ರಿಗೆ ಸ್ವಲ್ಪ ತಿಳುವಳಿಕೆ ಮಾರ್ಗದರ್ಶನವನ್ನು ನೀಡಿದ್ರೆ ಖಂಡಿತವಾಗ್ಲೂ ನಮ್ಮ ಈ ಭಾಗದ ಜನತೆಗೆ ಒಳಿತನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಭರವಸೆ ಮೇರೆಗೆ ನಾನು ಹೋಗ್ತಾ ಇದ್ದೀನಿ. ಸೊ ಈ ಹಿಂದೆ ನೋಡಿ ಇಲ್ಲೆಲ್ಲ ಡಾಂಬರೀಕರಣ ಆಗಿತ್ತು, ರಸ್ತೆ ವ್ಯವಸ್ಥೆ ಎಲ್ಲ ನೋಡಿ ಜಲ್ಲಿ ಎಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಆದರೆ ಇವತ್ತಿನ ಕಾಲಮಾನದಲ್ಲಿ ಇಲ್ಲಿ ಸರಿಯಾದ ರಸ್ತೆ ಸೌಲಭ್ಯ ಕೊಡ್ತಾ ಇಲ್ಲ. ಸೊ ಈ ಭಾಗ ಒಂದಷ್ಟು ಆನೆಗಳು, ಹಾಗೆ ಚಿರತೆಗಳು, ಹಾಗೆ ಇತ್ತೀಚೆಗೆ ಹುಲಿ ಸಹ ಆಗಮಿಸ್ತಾ ಇದೆ. ಸೊ ಇದನ್ನೆಲ್ಲ ಗಮನಿಸಿ ಪಾಪ ಗ್ರಾಮಸ್ಥರು ನನಗೆ ಮನವಿ ಮಾಡಿದ್ದಾರೆ. ಅದರ ಮೇರೆಗೆ ಆಗಮಿಸಿರ್ತೀನಿ ಬಂಧುಗಳೇ. ದಯವಿಟ್ಟು ನಮ್ಮ ಕುಗ್ರಾಮದಲ್ಲಿ ವಾಸಿಸ್ತಕ್ಕಂಥ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಈ ವಿಡಿಯೋನ ಶೇರ್ ಮಾಡಿ, ಅಷ್ಟೇ, ಇನ್ನೇನೂ ಇಲ್ಲ, ಶೇರ್ ಮಾಡಿ. ನಾನೊಂಥರ ಮುನ್ಸ್ನೇ ಅಲ್ಲ ಕಣಪ್ಪ, ಯಾಕಂದ್ರೆ ನಾನು ಹಾಕೊಂಡು ಬಂದ್ಬಿಟ್ಟೆ. ಅಣ್ಣವ್ರು ಹಿಂದೆನೇ ಉಳ್ಕೊಬಿಟ್ಟವ್ರೆ. ಗ್ರಾಮಸ್ಥರು ಇಬ್ಬರು ಬರ್ತಾವ್ರೆ ಹಿಂದೆ ಬೈಕಲ್ಲಿ. ನಾನು ಸ್ವಲ್ಪ ಫಾಸ್ಟ್ ಇದ್ದೀನಿ, ಆಳು ಪರವಾಗಿಲ್ಲ. ಎಸ್ ನೋಡಿ, ಇಲ್ಲಿ 2 ರಸ್ತೆಗಳಿದೆ. ಸೊ ಇಲ್ಲಿ ಎಡಗಡೆ ಹೋದರೆ ಹೊಸೂರು, ಅರ್ಥ ಆಯ್ತಾ? ಇಲ್ಲಿ ಬಲಗಡೆ ಹೋದರೆ ಚೆಂಗಡಿ. ಸೊ ಈ ಥರ 2 ರಸ್ತೆ ಇದೆ. ಸೊ ಈಗ ನಾನು ಬಲಗಡೆ ಹೋಗ್ಬೇಕು. ಸೊ ಅಣ್ಣವ್ರನ್ನ ಕರ್ಕೊತೀನಿ. ಇತ್ತಿಂದ ಆಚೆಗೆ ಸ್ಥಳೀಯರ ಒಂದು ಸಹಕಾರ ಅತ್ಯವಶ್ಯಕ. ಸೊ ನನ್ನ ಪಾಡಿಗೆ ನಾನು ನುಕ್ಕೊಂಡು ಹೋಗ್ಬಿಟ್ರೆ ಈ ಜಾಗದ ಬಗ್ಗೆ ಗೊತ್ತಿರಲ್ಲ, ತಪ್ಪಾಗ್ಬಿಡ್ತದೆ. ಸೊ ಅಣ್ಣವ್ರು ಬರಲಿ ಅಂತ ಕಾಯ್ತಾಯಿದ್ದೀನಿ, ಬರಲಿ. ಎಸ್ ಅಲ್ಲಿ ಬರ್ತಾಯಿದ್ದಾರೆ ನೋಡಿ. ಸೊ ನಮ್ಮ ಚೆಂಗಡಿ ಗ್ರಾಮದ ಗ್ರಾಮಸ್ಥರು, ಸರ್ ನಮ್ಮ ಗ್ರಾಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್, ಸರ್ಕಾರದಲ್ಲಿ ಒಂದು ಮನವಿ ಹಾಕೊಳ್ಳಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದರು. ಗೊತ್ತು, ಅದೆಲ್ಲ ನನ್ನ ಈಗ ಸರ್ಕಾರ ಹೇಳಿದ್ರೆ ಇದು ಕಾಡ್ ರಸ್ತೆ ಅಲ್ಲಪ್ಪ, ಈ ಜಲ್ಲಿ ಎಲ್ಲ ಹಾಕಿದಾರಲ್ಲ ಆಲ್ರೆಡಿ. ಹಾಕಿ ಸರ್, ಇದು ಆಗಬೇಕು ಅಂದ್ರೆ ಇವ್ರಿಗಿವ್ರೇ ಕಲ್ಪನೆ ಮಾಡ್ಕೊಂಡು. ಹೌದು, ಇದು ಎಲ್ಲಿ ಗಂಟಾಗಿದೆ? ಅರ್ಧದಷ್ಟಾಗಿದೆ. ಅರ್ಧದಷ್ಟಾಗಿದೆ. ಇದನ್ನೇ ರೋಡ್ ಮಾಡ್ಕೊಟ್ರು ಕೂಡ. ನಿಮ್ಗೊಂದು ವಿಚಾರ ಹೇಳ, ಈ ಹಿಂದೆ ಅಲ್ಲಿ ಕರಿಕಲ್ ಕ್ವಾರೆ ಇತ್ತು. ಹೌದು ಸರ್, ಕೇಳಿ ಒಂದು ನಿಮಿಷ. ಈ ಸಮಾಜ ಎಷ್ಟು
ಘಾತುಕತೆಯನ್ನು ಮುಂದುವರಿತಾ ಇದೆ ಅಂದರೆ ಈ ಕ್ವಾರೆ ಇತ್ತಲ್ಲ, ಹೌದು. ಕ್ವಾರೆ ಗಂಟ ಜಲ್ಲೆ ಹಾಕಿ ಡಾಂಬರೀಕರಣ ಮಾಡಿದ್ರು. ಮಾಡ್ಕೊಂಡು ಕ್ವಾರೆ ಗಂಟ ಹೌದು ಅದರಿಂದ ಗ್ರಾಮಕ್ಕೆ ಪ್ರಯೋಜನ ಮಾಡಿಕೊಟ್ಟಿಲ್ಲ. ಇಲ್ಲ ನಿಜ ತಾನೇ? ಹೌದು ಹಾಂ, ನನಗೆ ಗೊತ್ತಿದ್ರ ಬಗ್ಗೆ ಬನ್ನಿ ನೋಡೋಣ. ಬನ್ನಿ, ಆಯಿತು. ಹಾಂ, ಬನ್ನಿ ಒಂದು ವಿಷಯ ಮುಡ್ಸೋಣ. ನೋಡಿ ಬಂಧುಗಳೇ, ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ಇಲ್ಲಿ ಒಂದು ಕ್ವಾರೆ ಇದೆ. ಇಲ್ಲಿ ಆ ಕಾಲದಲ್ಲೇ ಕ್ವಾರೆಗೆ ಏನು ಬೇಕು ಅವಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಕೊಡ್ತಾರೆ. ಅರ್ಥ ಆಯ್ತಲ್ಲ? ನೋಡ್ರಿ, ಜಲ್ಲಿ ಇನ್ನೂ ಐತೆ. ಹಾಂ, ಸೊ ಇವತ್ತು ಗ್ರಾಮಕ್ಕೆ 108 ಏನಂತಾರಲ್ಲ ಹಾಗೆ 108 ಕಾನೂನು ವ್ಯವಸ್ಥೆಗಳು. ಅರ್ಥ ಆಯ್ತಾ? ಗ್ರಾಮಕ್ಕೆ ಕ್ವಾರೆಗೆ ಮಾತ್ರ ಯಾವುದೇ ವ್ಯವಸ್ಥೆಗಳಿಲ್ಲ. ನೋಡಿ ಎಲ್ಲಿ ಬಾವಿ ಅಣ್ಣ? ಇದು ಬಾವಿ ಅಲ್ಲ? ಇದೆ ಬಾವಿ. ಹಾಂ, ಈ ಬಾವಿ. ಹಾಂ ಹಾಂ, ಬಾವಿ ಸುರಿತು ಒಂದು ಕಾಲದಲ್ಲಿ ತುಂಬಿ ದನಿಗೆಲ್ಲ ನೀರು ಹಾಕ್ತಾ ಇದ್ರು. ನೀರು ಹಾಕ್ತಿರೋ? ಈಗ ಅದೇ ಹರಿಯೋದು. ಪ್ರಾಣಿಗಳಿಂದ ದನ ಎಲ್ಲಕ್ಕೂ ದನ ಕರ ನೀರು ಕಂಪ್ಲೀಟ್ ಇಲ್ವಲ್ಲ ಅಣ್ಣ? ಸರ್ ಒಂಚೂರು ಇಲ್ಲ. ಈ ಸರಿ ಮಳೆ ಎಲ್ಲಿ ಸರ್? ತುಂಬಾ ದಿನ ಮಳೆ ಇಲ್ಲ. ಓಹೋ, ಮಳೆಯ ಅಭಾವ ಇದೆ. 6-7 ತಿಂಗಳು ಮಳೆ ಇಲ್ಲ. ಓಕೆ 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 ಓಕೆ. ನಡ್ರಿ ನಡ್ರಿ, ಆಯ್ತು, ಹೋಗೋಣ ನಡ್ರಿ. ಯಾವಾಗ ಈ ಹುಲಿ ಗಿಲಿ ಅಂದರು, ಸೊ ನನಗೂ ಹೋಗೋಕ್ಕೆ ಭಯವೇ ಗುರು. ಓಹ್, ಇದೇನು ಅಣ್ಣವ್ರು ನಿಲ್ಲಿಸ್ಬಿಟ್ರು. ಓ, ಏನು ಈ ಕ್ಯಾಮ್ರದು ಅರ್ಥವೇ ಐತಿಲ್ವಲ್ಲ, ಏನಕ್ಕೆ ಸ್ಟ್ರಕ್ ಆಯ್ತದೆ? ದೇವ್ರೆ, ಓಹೋ, ಇಲ್ಲಿ ದೇವಸ್ಥಾನ ಎಲ್ಲ ಅದೇ ಗುರು. ಹಾಂ, ನೋಡಿ ತೋರಿಸ್ತೀನಿ. ಇಲ್ಲೆಲ್ಲ ಟೆಂಪಲೆಲ್ಲ ಐತೆ. ಅಣ್ಣವ್ರೆ, ನೋಡಿ ಇಲ್ಲಿ ಜನ ಪಾಪ ಗೊತ್ತು ಏನಿಲ್ಲ, ಸುಮ್ಮನೆ ನುಕ್ಕೊಂಡು ಹೋಗ್ತಾ ಇರ್ತಾರೆ ಪಾಪ ಇಲ್ಲಿ. ಯಾಕಂದರೆ ಬದುಕು ಜೀವನ ನಡಿಬೇಕಲ್ಲ. ಸೊ ಇಲ್ಲಿ ಯಾವಾಗಲೂ ವಾಸ್ತವ್ಯ ಹೂಡಿದ್ದಂತಹ ಸ್ಥಳಗಳು ಇವರು. ಸೊ ಏನೋ ಯಾವುದೋ ವರ್ಷಾನುಗಟ್ಲೆ, ಅದೆಷ್ಟೋ ವರ್ಷಾನುಗಟ್ಲೆ, ಶತಮಾನಗಟ್ಲೆ ಸೊ ಇಲ್ಲೆಲ್ಲ ಜೀವನ ಕಟ್ಕೊಂಡಿದ್ದಂಥವ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಏನಾಗ್ತದೆ ಅಂದರೆ ವಾಸಿಸಲು ಜಾಗ ಬೇಕು, ಇದ್ದಾರೆ ಅಷ್ಟೇ. ಪಾಪ ಈ ಗ್ರಾಮಸ್ಥರು ಇವತ್ತಕ್ಕೂ ಮನವಿ ಮಾಡ್ತಾರೆ, ನಮ್ಗೆ ಯಾವ್ದಾರು ಒಂದು ಸ್ವಲ್ಪ ಜಾಗ ಕೊಟ್ಬಿಡ್ರಪ್ಪ, ನಾವು ಊರು ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಅಂತಾರೆ. ಅಷ್ಟು ಭಯಭೀತರಾಗಿ ಜೀವನವನ್ನು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಸರ್ಕಾರಗಳು ಇವ್ರಿಗೆ ಯಾವುದೇ ತರಹದ ಪೂರಕವಾದ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡ್ತಾ ಇಲ್ಲ. ಇದೊಂದು ಭಾಳ ಬೇಜಾರು. ಭಾಳ ಬೇಜಾರು. ಈ ದಟ್ಟ ಅರಣ್ಯದೊಳಗಡೆ ನಾವು ಇರೋಕ್ಕೂ ಇಷ್ಟ ಇಲ್ಲ. ನಮ್ಮನ್ನ ಕಳಿಸ್ಕೊಡ್ಬಿಡಿ, ನಮ್ಮನ್ನ ಏನಾರು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡ್ತಾರೆ. ನೋಡಿ ಹೇಗಿದೆ ಅಂದರೆ ಇವ್ರ ಪರಿಸ್ಥಿತಿಗಳು ಬಹಳ ಚಿಂತಾಜನಕವಾಗಿದೆ. ಯಾವಾಗಲೂ ಎನಿ ಟೈಮು ಅವರು ಚಿಂತೆಯಲ್ಲೇ ತೊಡಗಿರ್ತಾರೆ. ಯಾವ ಸಮಯದಲ್ಲಿ ಏನಾದ್ದು ಎತ್ತದ್ದು ಇದೇ ಭಯದಲ್ಲೇ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಸಖತ್ತಾಗಿದೆ. ಸೊ ಇಲ್ಲಿ ಆಯಿತು, ಓಕೆ, ಚೆಂಗಡಿ ಗ್ರಾಮಕ್ಕೆ ಹೋಗೋಣ ಬನ್ನಿ. ನೋಡಿ ಇಲ್ಲಿಂದ ಇನ್ನೂ ಸರಿ ಸುಮಾರು ಒಂದು 10 ಕಿಲೋಮೀಟ್ರು ಜರ್ನಿ ಮಾಡಬೇಕು ಅಂತ ಅನ್ಕೋತೀನಿ. ಸೊ ನನಗೆ ಗೊತ್ತಿಲ್ಲ, ಕಿಲೋಮೀಟ್ರ್ ಡಿಸ್ಟೆನ್ಸ್ ಗೊತ್ತಿಲ್ಲ. ಒಟ್ಟು ನಾನು 3ನೇ ಸಲ ಚೆಂಗಡಿಗೆ ವಿಸಿಟ್ ಆಗ್ತಾ ಇರೋದು. 3ನೇ ಸಲ ನಾನು ಭೇಟಿ ನೀಡ್ತಾ ಇರೋದು. ನೋಡಿ ಈಗ ಆ ಬೆಟ್ಟವನ್ನು ಹತ್ತಿ ಸುತ್ತಿ ಬಳಸಿ ಹೋಗ್ತೀವಿ. ನೋಡಿ ಅಲ್ಲಿ ಕಾಣಿಸ್ತಾ ಬೆಟ್ಟ. ಸೊ ಆ ತುದಿಗೆ ಹೋಗ್ಬೇಕೀಗ. ಆ ತುದಿಗೆ ಹೋಗಿ ಹಿಂಗೆ ಬಂದು ಹಿಂಗೆ ಸುತ್ತು ಬಳಸ್ತೀವಿ ಈಗ. ಆ ರೀತಿ ಪ್ರಯಾಣವನ್ನು ಮಾಡ್ಬೇಕಾಯ್ತು. ಎಲ್ಲೋ ಕ್ವಾರೆಗೆ ಹೋಗೋ ಜಾಗ ಐತೆ. ಇಲ್ಲೊಂದು ಈ ಹಿಂದೆ ಕ್ವಾರೆಗಳು ಫುಲ್ಲಾಗಿ ಮಾಡ್ತಿರೋ ವೀರಪ್ಪನ ಇದ್ದಂತಹ ಕಾಲದಲ್ಲಿ ಇಲ್ಲೆಲ್ಲ ಕ್ವಾರೆಗೆ ಹೋಗೋ ರೋಡ್ ಇದೆ. ಸೊ ಇಲ್ಲಿ ಗಂಟ ಗಿಲ್ಲಿ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಚೆನ್ನಾಗಿ. ಆದರೆ ಗ್ರಾಮಕ್ಕೆ ಮಾತ್ರ ಏನೂ ಮಾಡಿಲ್ಲ. ಗ್ರಾಮಕ್ಕೇನು ಒಳಿತು ಮಾಡಬೇಕು ಮಾಡಿಲ್ಲ. ನೋಡಿ ಹೇಗಿದೆ. ಇಲ್ಲಿ ಹೆಂಗ್ಯಪ್ಪ ಗ್ರಾಮಸ್ಥರು ಪ್ರಯಾಣವನ್ನು ಮಾಡಬೇಕು. ಸ್ವಲ್ಪ ದಯವಿಟ್ಟು ಸರ್ಕಾರ ಮನದಟ್ಟು ಮಾಡಬೇಕು. ನೋಡೋದೇ ಚೆಂಗಡಿ ಗ್ರಾಮ. ನೋಡ ಮರಗಳ ಕಾಣಿಸ್ತೈತಲ್ಲ ಲೈನಕ್ಕೆ, ನೋಡ ಅದು ಚೆಂಗಡಿ ಗ್ರಾಮ.
ಇವತ್ತು ಅಲ್ಲಿನ ಜನ ಪಾಪ ಬಹಳ ಸಂಕಷ್ಟದ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಏಕೆಂದರೆ ಅವ್ರಿಗೆ ಪೂರಕವಾದ ವ್ಯವಸ್ಥೆಗಳಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಮತ್ತೊಂದು ವಿಚಾರ ಏನಪ್ಪ ಅಂದರೆ ವಾಸಿಸಲು ಯೋಗ್ಯವಾಗಿಲ್ಲ ಸ್ಥಳ. ಭಯಭೀತರಾಗಿರ್ತಾರೆ ಯಾವಾಗಲೂ. ಹುಲಿಗಳ ಹಾವಳಿ, ಆಡು ಹಗಲಲ್ಲಿ ಆನೆಗಳ ಹಾವಳಿ, ಹಾಗೆ ಚಿರತೆಗಳ ಹಾವಳಿ. ಸೊ ಈ ತರಹದ ಜೀವನ ಅವ್ರಿಗೆ. ಇಲ್ಲೊಂದು ಕೆರೆ ಇದೆ. ಬಹುಶಃ ಸಂಜೆನಾಗ ಆನೆಗಳು ಬರ್ಬೋದು. ನೀರು ಸ್ವಲ್ಪ ಲೈಟಾಗಿದೆ ಅಷ್ಟೆ, ಅಂತ ಹೇಳ್ಕೊಳ್ಳೋಂಥ ನೀರೇನಿಲ್ಲ. ಎಸ್, ಇದು ಕೋರೆಗೆ ಹೋಗೋ ಜಾಗ ನೋಡಿ. ಇದು ಬಲಗಡೆ ಹೋದರೆ ಇದು ಕೋರೆ. ಹಾಂ 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 ಮಕ್ಕಳಿಗೆ ವಿದ್ಯಾಭ್ಯಾಸ, ಸ್ಕೂಲು, ಹಾಂ ಆಮೇಲೆ ಇಲ್ಲಿ ಆಸ್ಪತ್ರೆ ಎಲ್ಲ ಇತ್ತು. ಇಲ್ಲಿ ಇಲ್ಲಿ ಹಾಂ 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 ಸ್ಕೂಲು, ಆಸ್ಪತ್ರೆ ಎಲ್ಲ ಇತ್ತು ಇಲ್ಲಿ. ಹಾಂ ಆ ಕೋರೆ ನಿಂತ ಮೇಲೆ ಅವೆಲ್ಲ ಮುಗೀತು. ಗೌರ್ಮೆಂಟ್ ಕೋರೆ ಇದ್ದಾಗ, ಗೌರ್ಮೆಂಟ್ ಕೋರೆ ಇದ್ದಾಗ ಆಸ್ಪತ್ರೆ, ಸ್ಕೂಲು, ಶಾಲೆ ಎಲ್ಲ ಪ್ರತಿಯೊಂದು. ಹಾಂ ನೋಡಿ ಹೆಂಗಿದೆ. ಹಾಂ ನೋಡ್ರಿ, ನಮ್ಮ ಸ್ಥಳೀಯರು ಹೇಳ್ತಾ ಇರೋದಕ್ಕಂಥ ವಿಚಾರ. ಹಾಂ ಗೌರ್ಮೆಂಟ್ ಕ್ವಾರೆ ಇತ್ತಂತ ಇಲ್ಲಿ. ಆ ಗೌರ್ಮೆಂಟ್ ಕ್ವಾರೆ ಇದ್ದಾಗ ಆಸ್ಪತ್ರೆ, ಶಾಲೆ, ಸ್ಕೂಲ್ ಎಲ್ಲ ಪ್ರತಿಯೊಂದು ಇತ್ತು. ಯಾವಾಗ ಕ್ವಾರೆ ಬೇನ್ ಆಯಿತು ಅಲ್ಲಿಗೆ ಕತೆ ಮುಗೀತು ಅಂತಾರೆ. ಕ್ವಾರೆ ಇದ್ದಿದ್ರೆ ಇವ್ರಿಗೆ ಅನುಕೂಲ ಆಗೋದೇನೋ ಅಲ್ವಾ? ಆ ಕ್ವಾರೆ ಜೊತೆ ಇವರು ಬದುಕದಿದ್ರು. ಕ್ವಾರೆ ಎಷ್ಟು ಜನಕ್ಕೆ ಇರಬೇಕಿತ್ತು, ಎಷ್ಟು ಜನಕ್ಕೆ ಬೇಡ, ಸ್ವಲ್ಪ ಕಮೆಂಟ್ ಹಾಕ್ರಪ್ಪ ನೋಡಮ್ಮ. ನಮ್ಮ ಹಳ್ಳಿ ಜನರ ಕಷ್ಟಕ್ಕಾಗಬೇಕು ಅಂತ ಬಂದಿರೋದು ನಾನು. ನೋಡಿ, ಇವತ್ತು ಚೆಂಗಡಿ ಅರಣ್ಯ ಪ್ರದೇಶದಲ್ಲಿ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಾರೆ. ಆ ಕಾಲದಲ್ಲಿ ಯಾವ ರೀತಿಯೆಲ್ಲ ಕ್ವಾರೆ ಮಾಡ್ಕೊಂಡಿದ್ರು, ವೀರಪ್ಪನ ಕಾಲ ಅದು. ಅರ್ಥ ಆಯ್ತಾ? ತೋರಿಸ್ತೀನಿ ನೋಡಿ. ಈಗ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ನೇರವಾಗಿ ಕಾಣಿಸ್ತೈತೆ. ಹಾಂ ನೋಡಿ, ಇಲ್ಲಿ ನೋಡಿ ಕ್ವಾರೆ. ಹಾಂ, ಇದು ಕರಿಕಲ್ ಕ್ವಾರೆ. ಇದು ಯಾವಾಗ ಸ್ಟಾಪ್ ಆಯಿತು ಆವಾಗ ತುಂಬ ಸ್ಟ್ರಿಕ್ಟ್ ಆಯಿತು. ಅಲ್ಲ, ಇವೆಲ್ಲ ಸ್ಟಾಪ್ ಆದದ್ದು ಒಳ್ಳೆಯದೇ, ಯಾಕಂದರೆ ಇದು ಪರಿಸರಕ್ಕೆ ಮಾರಕ. ಬಟ್ ಆದರೆ ಜನಗಳಿಗೆ ಜೀವನಕ್ಕೆ ಫ್ಯೂಚರ್ ಇಲ್ವಲ್ಲ. ಇವ್ರನ್ನೆಲ್ಲ ಸ್ಥಳಾಂತರ ಮಾಡಿಬಿಟ್ರೆ ಪಾಪ ಹೆಂಗೆ ಬದುಕತ್ತಾರೆ ಎಲ್ಲೋ ಅಂತ. ಇವ್ರಿಗೆ ಜಾಗ ಇಲ್ಲ, ಹೋಗೋಕ್ಕಾಗಲ್ಲ, ಇವ್ರ ಜಾಗ ಕೊಡಲ್ಲ. ಏನು ಮಾಡೋದು? ಇವ್ರ ಬದುಕೆ ಅತಾಂತರ ಆಗೋಯ್ತಲ್ಲ ಅಲ್ವರಾ? ವೀರಪ್ಪನ್ ಇದ್ದಾಗ ಇಲ್ಲೆಲ್ಲ ಕಾಲ ಕಳೀತಾ ಇದ್ದ ಬಂಧುಗಳೇ. ಇಲ್ಲೆಲ್ಲ ಬಂದೋಗ್ತಾ ಇದ್ದ. ಯಾಕಂದರೆ ನಾಗಪ್ಪನವ್ರನ್ನ
ಇಲ್ಲೇ ಮುಂದೆ ಇಲ್ಲೇ ಹತ್ಯೆ ಮಾಡಿದ್ದು ತೋರಿಸ್ತೀನಿ ಬನ್ನಿ ಸ್ಪಾಟು. ಎಚ್ ನಾಗಪ್ಪ ಅವ್ರನ್ನ ವೀರಪ್ಪನ್ನು ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಸೊ ಇಲ್ಲಿ ಹತ್ಯೆ ಆಗಿದ್ದಂತಹ ಸ್ಥಳ. ಸೊ ಅಲ್ಲೇ ಬೇರೆ ಬೇರೆ ವಿಚಾರಗಳಿದೆ. ವೀರಪ್ಪನ ಕೊಂದದ್ದಲ್ಲ ಅದು, ಈ ಥರ ಏನೇನೋ ಹೇಳ್ತಾರಪ್ಪ, ಅದು ನನಗೂ ಅಷ್ಟು ಸ್ಪಷ್ಟನೇ ಇಲ್ಲ, ಹೇಳಿಕೆ ಅಷ್ಟೇ. ನೋಡಿ ಇಲ್ಲೊಂದು ರೋಡ್ ಹೋಗುತ್ತೆ. ಸೊ ಈ ರೋಡ್ ಬಂದು ಹೊಸೂರ್ಗೆ ಹೋಗುತ್ತೆ. ಸೊ ಈ ರೋಡಲ್ಲಿ ಹೋಗಿ ನಾವು ಬಲಗಡೆ ತಗೊಂಡ್ರೆ ಹೊಸೂರ್ಗೆ ಹೋಗ್ಬೋದು. ಸೊ ಬಹುಶಃ ಈ ರಸ್ತೆಯನ್ನು ಸ್ಥಗಿತಗೊಳಿಸಲು ಈ ರೋಡನ್ನು ಮಾಡಿದ್ದಾರೆ ಅಂತ ಅನ್ಕೋತೀನಿ. ಸೊ ಇಲ್ಲೂ ಬರ್ಬೋದು, ಇದ್ರಲ್ಲೂ ಬರ್ಬೋದು. ಸೊ ಇದು ಈಸಿ ವೇ, ಒಂದಷ್ಟು ಕಾಡಿನಲ್ಲಿ ಚಲಿಸುವ ಒಂದು ಏನೋ ದೂರವನ್ನು ತಪ್ಪಿಸ್ಬೋದು. ಸೊ ಇಲ್ಲಿ ಆರಾಮಾಗಿ ಹೋಗಿ ಬಲ್ಕ್ ಹೊಡ್ಕೊಂಡ್ರೆ ಸಾಕು, ನಮಗೆ ಹೊಸೂರು ಸಿಗುತ್ತೆ. ಸೊ ದಯವಿಟ್ಟು ನಿರೀಕ್ಷಿಸಿ. ಇನ್ನೇನು ಹತ್ತತ್ರ ಚೆಂಗಡಿ ಗ್ರಾಮಕ್ಕೆ ಭೇಟಿ ನೀಡ್ತೀನಿ. ಅಣ್ಣವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ನಾನು ಒಬ್ಬೊಬ್ಬನೇ ಹೋಗ್ಬಾರ್ದು, ಹಂಗೆ ಬರಲಿ. ಅವ್ರ ಹತ್ರ ಇಲ್ಲಿ ಗಂಟೆ ಡ್ರಾಪ್ ಹಾಕ್ಸ್ಕೊತೀನಿ ಮತ್ತೆ ಅಲ್ಲಿಂದ ಊರಿಂದ. ಹೇಳಿ ಈಗ. ಚೆಂಗಡಿ ಒಡಕೆಳ್ಳ 14 ಕಿಲೋಮೀಟ್ರು. 14. ಚೆಂಗಡಿ ದಂಟೆಳ್ಳಿ ಅಡ್ಡ ರೋಡು 7 ಕಿಲೋಮೀಟ್ರು. 7. ಅಂದರೆ ಇಲ್ಲೇನಾರು ವ್ಯವಸ್ಥೆಗಳು ಕೊಟ್ಟರೆ ಒಳ್ಳೆಯದು, ಕೊಟ್ಟರೆ ತುಂಬ ಪಕ್ಕ ಆಗುತ್ತೆ, ಹತ್ರ ಆಗುತ್ತೆ. ಕರೆಂಟ್ ವ್ಯವಸ್ಥೆ ಅದಲ್ಲ ನಿಮ್ಮೂರಿಗೆ? ಕರೆಂಟ್ ಅದಲ್ವಾ? ಕರೆಂಟ್ ಇದೆ ಸರ್. ಕರೆಂಟ್ ಹೆಂಗೆ ಬಂದಿದೆಯಲ್ಲ ಇನ್ನು? ಕರೆಂಟ್ ಸರ್ ಅಲ್ಲಿ ದಂಟೆಳ್ಳಿಯಿಂದ ಹಂಗೆ ಹಂಗೆ ಬಂದಿದೆಯಾ? ಬನ್ನಿ ನೋಡೋಣ. ಬನ್ನಿ, ಸ್ವಲ್ಪ ಬೇಗ ಬನ್ನಿ. ನೀವು ಮೂವ್ ಆಗಿ, ನಾನು ಹಿಂದೆನೇ ಬರ್ತೀನಿ. ರೋಡ್ ಇಲ್ಲೇ ಬಂದಿದೆ. ಹೌದು ಹೌದು. ಹಾಂ, ಸರ್ನಲ್ಲಿ ಎಲ್ಲ ಊರುಗಳು ಕಾಣಿಸ್ತವೆ. ಊರುಗಳು ಕಾಣುತ್ತಾ? ಎಲ್ಲ ಕಾಣಿಸ್ತದೆ. ಹಾಂ, ನಡ್ರಿ. ಅದು ವೀರಪ್ಪನ ನಾಗಪ್ಪ ಅವ್ರನ್ನ ಹಾಂ, ಅಲ್ಲೆಲ್ಲ ಇಲ್ಲಿ ಬಂಡೆ ಇದೆ ಅಂತಲ್ಲ ಅಲ್ಲಿ? ಪಕ್ಕ ಸರ್, ಅಲ್ಲೆಲ್ಲ ಗುರ್ತು ಮಾಡಿದ್ದಾರೆ. ಗುರ್ತಿದ್ಯಾ? ಓಹೋ. ಅದೊಂಚೂರು ತೋರಿಸ್ಬಿಡಿ. ಅಲ್ಲಿ ಹೋಯ್ತದ ಲೆಫ್ಟ್? ಅದು ಹೋಗಕ್ಕಾಗಲ್ಲ ಅಲ್ಲಿಗೆ. ಹೌದಾ? ನಾಡು ಹೌದು, ಅದು ನಮ್ಮೂರಿಂದ ಆ ಕಡೆ ಪೊನ್ನಾಚಿಗೆ ಹೋಗೋ ದಾರಿ ಇದೆ. ಹಾಂ. ಬೈಕೆಲ್ಲ ಹೋಗಲ್ಲ. ಅಲ್ಲ ಆಗಲ್ಲ. ಓ ಏನಣ್ಣ, ಎಲ್ಲ ಒಣಗೋಗೋದಲ್ಲಪ್ಪ. ಅಯ್ಯಯ್ಯೋ, ಇದೇನು ರೀ ಇದು? ಮಳೆ ಬಿದ್ದರೂ ಪ್ರಯೋಜನ ಇಲ್ವಲ್ಲಪ್ಪ. ಛೇ, ಎಲ್ಲ ಒಣಗೋಗಿ ದಿಕ್ಕೆಟ್ಟೋಗೋದಂದ್ರೆ ಮರಗಳೆಲ್ಲ. ಚಿಗುರುತ್ತದೆ. ಮಳೆ ಬೇಕು ಮೇಯ್ನು. ಮಳೆ ಬಂದರೆ ಎಲ್ಲ ಸರಿಯಾಗುತ್ತೆ. ನೋಡಿ ಹೇಗಿದೆ. ದರ್ಶನ ಸೂಪರ್. ಅವೇಸ್. ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ಇಲ್ಲೆಲ್ಲ ಹೋಗಿದ್ದೀನಿ ನಾನು. ಸೊ ಮೊದಲು ಹಂಗೆ ಬಳಸ್ಕೊಂಬರ್ಬೇಕಾಗಿತ್ತು. ಸೊ ಈಗ ನೇರವಾಗಿ ಮಾಡವ್ರೆ. ಅಷ್ಟು ದೂರ ಯಾಕೆ ಬಳಸೋದು ಅಂತ. ಈಗ ಸಖತ್ತಾಗಿ ಕಾಣಿಸ್ತದೆ ವ್ಯೂ ನೋಡಿ. ಸೂಪರಾಗಿ ಕಾಣಿಸ್ತದೆ ವ್ಯೂ ಈಗ. ಸೊ ಈ ಥರ ಹೋಗ್ತಾ ಇದ್ರೆ ಬಹಳ ಸಖತ್ತಾಗಿ ಕಾಣಿಸ್ತದೆ ವ್ಯೂಗಳು. ಬಟ್ ಆದರೆ ಈ ನಮಗೇನೋ ಸಖತ್ತಾಗಿ ಕಾಣಿಸ್ತದೆಪ್ಪ, ಅಪರೂಪಕ್ಕೆ ಬರ್ತೀವಿ. ಆದರೆ ಈ ಊರಿನವ್ರಿಗೆ ಭಾಳ ಬೇಜಾರಾಗುತ್ತೆ. ಊರಿನವ್ರಿಗಂತೂ ಬಹಳ ಹಿಂಸೆ. ಯಾಕಂದ್ರೆ ನೋಡಿ, ಆನೆ ಲದ್ದಿ ಎಲ್ಲ ಹಾಕಿರ್ತದೆ. ಅವರು ಯಾವ ಟೈಮ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ. ನಡ್ಕೊಂಡೇ ಬರ್ತಾರೆ ಪಾಪ, ನಡ್ಕೊಂಡು ಹೋಗ್ತಾರೆ. ಕೆಲವರು 2 ವೀಲರಲ್ಲಿ ಬರ್ತಾರೆ, ಇನ್ನು ಕೆಲವರು ಜೀಪಲ್ಲಿ ಬರ್ತಾರೆ. ಈ ಥರ ಇಲ್ಲಿ ವಾಸ್ತವ್ಯ. ಅಬ್ಬಬ್ಬಬ್ಬಬ್ಬ ನೋಡಿ ವ್ಯೂಸ್ ಹೇಗಿದೆ. ಸೊ ನೋಡಿ ಬಂಧುಗಳೇ, ನಾನು ಈ ವಿಡಿಯೋ ಇನ್ ಕೇಸ್ 15 ನಿಮಿಷ ಒಳಗಡೆ ಮಾಡಿರ್ತೀನಿ. ಹೆಚ್ಚಾಗ್ಬಿಟ್ರೆ ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ. ಯಾಕೆಂದರೆ ನಾನು ಏನು ಮಾಡ್ತೀನಿ ಅಂದರೆ, ಯಾವ ಸೀನು ಬಿಡೋಕ್ಕೆ ಇಷ್ಟಪಡಲ್ಲ, ಎಲ್ಲನೂ ಶೂಟ್ ಮಾಡೋಕ್ಕದೆತ್ತಾಗೆ. ನನ್ನ ಮೆಂಟಾಲಿಟಿ ಹಂಗೆ. ನೀವು ಯಾರೇನಾದ್ರು ತಿಳ್ಕೊಳ್ಳಿ, ಯಾವ ಒಂದು ಸ್ಥಳವನ್ನು ಸಹ ಮರೆಮಾಚಲು ಇಷ್ಟಪಡಲ್ಲ.
ಅಲ್ಲಿ ಇಂಥ ಜಾಗಕ್ಕಂತೂ ಬಂದ್ಬಿಟ್ರೆ ಎಲ್ಲ ಸೂಟ್ ಮಾಡಬೇಕು. ಇದು ನನ್ನ ಆಲೋಚನೆ. ಹೇಗಿದೆ ನೋಡಿ. ಹಾಂ, ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಅದ, ನೋಡ್ಕೊಳ್ಳಿ, ತೋರಿಸ್ತೀನಿ. ಸಖತ್ತಾಗಿದೆ ವ್ಯೂ ಮಾತ್ರ ಇಲ್ಲಿ. ಬಂಡೆ ಬಂಡೆ. ಓಹೋ ಹೋ, ಅಯ್ಯೋ, ನಾನು ಇಲ್ಲಿ ಬಂದರೆ ಬರೀ ವೀರಪ್ಪನ್ನೇ ಜ್ಞಾನಕ್ಕೆ ಬರ್ತಾನೆ ಗುರು ಈ ಜಾಗಕ್ಕೆ. ಇದೆಲ್ಲ ಯಾಕಂದ್ರೆ ವೀರಪ್ಪನ ಹೆಚ್ಚು ಅಡ್ಡಾಡಿದಂಥ ಸ್ಥಳಗಳಿದು. ಹಾಂ, ನೋಡಿ ಈ ಟರ್ನು ನೋಡಿ, ಬ್ಯೂಟಿಫುಲ್ ಪ್ಲೇಸ್ ಇದೆ. ಹಾಂ 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 ಹಾಂ, ನೋಡಿ ನೋಡಿ. ಎಸ್, ಹಾಂ, ನೋಡಿ ಹೇಗಿದೆ, ಸಖತ್ತಾಗಿದೆ. ನೋಡ್ಕೊಳ್ಳಿ. ಅದು ಕ್ವಾರೆ, ಅಲ್ಲಿ ಕ್ವಾರೆ ಮಾಡ್ಕೊಂಡಿದ್ರು ನೋಡಿ, ಅಲ್ಲಿ ಕ್ವಾರೆ. ಸೊ ಅಲ್ಲಿ ರೋಡ್ ಮಾಡಿದ್ದಾರೆ ನೋಡಿ, ಅಲ್ಲಿ ಗಂಟೆ ಹೋಗಿ. ಹಾಂ, ಸೊ ಇದೆಲ್ಲೋ ಇಲ್ಲಿ ಮುಂದೆ ಹೋಗಿ ಅಲ್ಲೊಂದು ಜಾಗ ಇದೆ. ಸೊ ಅಲ್ಲಿಗೆ ಹೋದರೆ ನಾಗಪ್ಪ ಅವ್ರನ್ನ ವೀರಪ್ಪನ್ನು ಹತ್ಯೆ ಮಾಡಿ ಬಂಡೆ ಒಳಗಡೆ ಹಾಕ್ಬಿಟ್ರು ಅಂತಕ್ಕಂಥ ಒಂದು ಸುದ್ದಿ. ಸೊ ಒಂದು ಸ್ವಲ್ಪ ಜನ ನೋಡಿ ಅಲ್ಲಿ ಅಂತಾರೆ, ಅಲ್ಲೊಂದು ಬಂಡೆ ಕಾಣಿಸ್ತೈತೆ ನೋಡಿ ಅಲ್ಲಿ ಅಂತಾರೆ. ಇನ್ನು ಸ್ವಲ್ಪ ಜನ ಒಳಗಡೆ ಹೋಗ್ಬೇಕು ಸರ್ ಅಂತಾರೆ. ಅದು ಯಾವುದೋ ನನಗಂತೂ ಅರ್ಥ ಆಗಲ್ಲ ನೋಡಿ, ಅಲ್ಲಿ ಅಂತಾರೆ ಕೆಲವರು. ಇನ್ನು ಕೆಲವರು ಇಲ್ಲೋಗ್ಬಿಟ್ಟು ಎಡಗಡೆ ಅಂತಾರೆ. ಯಾವುದಂತ ನನಗೆ ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಈ ಸ್ಥಳ ಮಾತ್ರ ಹಿಂಗೆ ನೋಡ್ಲಿಕ್ಕೆ ಸಿಗುತ್ತೆ, ಸಖತ್ತಾಗಿದೆ. ಹಾಂ, ಈ ಥರ ಅಲ್ಟಿಮೇಟಾಗಿ ಸಿಗುತ್ತೆ ನೋಡಿ. ಇದು ಬಂದು ಇಲ್ಲಿ ಒಂದು ರೋಡ್ ಕಾಣಿಸ್ತೈತೆ ನೋಡಿ. ಈ ರೋಡ್ ಬಂದು ವಡಕೆಳದಿಂದ ಬರೋಂಥ ರೋಡು. ಸೊ ಅಲ್ಲೊಂದು ರೋಡ್ ಹೋಗ್ತಾಯಿದೆ ನೋಡಿ, ಅದು ಹೊಸೂರು ಮಾರ್ಗ ಹೋಗ್ತಕ್ಕಂಥ ರೋಡು. ಸೊ 2 ರಸ್ತೆಗಳು ಬರ್ತವೆ ಇಲ್ಲಿಗೆ. ಹಿಂಗೆ ಬಂದು ಚೆಂಗಡಿ ಗ್ರಾಮಕ್ಕೆ ಭೇಟಿ ನೀಡುತ್ತದೆ. ಚೆಂಗಡಿ ಅಂತಕ್ಕಂಥ ಗ್ರಾಮ. ಸೊ ಇಲ್ಲಿ ನಾವು ವಿಶೇಷವಾಗಿ ನಾವಿಲ್ಲಿ ಗಮನಿಸೋದಾದರೆ, ಈ ರಸ್ತೆ ನೋಡಿ, ಬೇಕಾದ್ರೆ ಈ ರಸ್ತೆ ಸ್ಥಗಿತ ಮಾಡಿದ್ರು ಆ ರಸ್ತೆಯಲ್ಲೇ ಕೊಟ್ಟರು ಇವ್ರಿಗೆ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳಿಗೆ ಅನುವು ಮಾಡಿಕೊಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ಮಾಡ್ಬೋದು. ಅರ್ಥ ಆಯ್ತಾ? ಇವ್ರಿಗೆ ಏನಪ್ಪ ಅಂದ್ರೆ ಅರಣ್ಯ ಪ್ರದೇಶದ ಮಧ್ಯದಲ್ಲಿರೋದ್ರಿಂದ ಇವ್ರಿಗೆ ಬೇಕಾದ ಎಲ್ಲ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೊಡ್ತಾಯಿಲ್ಲ. ಸೊ ಇವರು ನಾವು ಸ್ಥಳ ಬಿಟ್ಟು ಹೋಗೋಕ್ಕೂ ರೆಡಿ ಇದ್ದೀವಿ, ಬಟ್ ನಮಗೆ ಒಂದು ಜಾಗ ಕೊಡಿ ಅಂತ ಕೇಳ್ತಾರೆ. ಸೊ ಅದಕ್ಕೂ ಸಹ ಅನುವು ಮಾಡಿಕೊಡ್ತಾಯಿಲ್ಲ ಅಲ್ವಣ್ಣ. ನೀವು ಊರು ಬಿಟ್ಟು ಹೋಗೋಕ್ಕೂ ರೆಡಿ ಇದ್ದೀರಲ್ವಾ? ಹಾಂ, ನೋಡಿ ಹೌದು ಅಂತಿದ್ದಾರೆ. ಮಾಡಿಕೊಡಲ್ಲ, ವ್ಯವಸ್ಥೆಗಳು ಮಾಡಿಕೊಡಲ್ಲ. ಎಲ್ಲಿ ಹುಲಿ ಅಜ್ಜ? ನಿನ್ನೆನಾ ಕ್ಯಾಮ್ರಾ ಕಟ್ಟಿದ್ದಾರಾ ಅಲ್ಲಿ ಕೂಡಿ? ಹಾಂ ಹಾಂ ಹಾಂ, ದೊಡ್ಡ ಮಾರ್ಕ್ ಕಟ್ಟಿದ್ದಾರಾ? ಅವತ್ತು ಇವರು ನಮ್ಮ ದೊಡ್ಡವಣ್ಣ ಅವ್ರು ಇನ್ಫಾರ್ಮ್ ಮಾಡಿದ್ರಂತೆ. ಹಾಂ 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 ಹಾಂ, ನೋಡಿ ನೋಡಿ, ಬಿದ್ದಲೆ ಮರ ಕಟ್ಟಿದ್ದಾರೆ. ಓ, ಅಲ್ಲಿ ಕಟ್ಟಿದ್ದಾರೆ. ಹೌದು ಹೌದು ಹೌದು. ಹಾಂ ಹಾಂ ಹಾಂ, ಅದೇ ಜಾಗ ಅಲ್ಲಿ ಇಲ್ಲಿ ಓಡಾಡಿರೋದಾ? ಇಲ್ಲಿ ಓಡಾಡಿರೋದು. ಓ ಶೆಟ್. ನೋಡಿ, ಇದು ನಾವು ಬರೋಂಥ ಮೇನ್ ರಸ್ತೆ. ಒಬ್ಬರು ಇಬ್ಬರು ಬರುವಾಗ ಹಂಗಾದ್ರೆ ಏನು ಸರ್ ಮಾಡೋದು? ಹಾಂ ಹಾಂ ಹಾಂ. ಆಮೇಲೆ ಇದು ಸಂಜೆನಾಗ ಅಲ್ಲಿ ಹುಲಿ ಕೂಗ್ತದೆ ಅಂದ್ರಲ್ಲ, ಅಲ್ಲಿ ಬಿದ್ದು ಸೌಂಡ್ ಎಲ್ಲ ನಾವೇ ನೋಡಿದೀವಿ. ಅದು ಬಿದ್ದು ಒದ್ದಾಡಿರೋ ಜಾಗವೆಲ್ಲ ಇದೆ ಅಲ್ಲೇ ಊರ ಹತ್ರನೇ. ಅದು ಜಾಗ ತೋರಿಸ್ತೀನಿ ಸರ್, ಅಲ್ಲಿಗೆ ಹೋಗೋಣ ಬನ್ನಿ. ಹಾಂ, ಇಲ್ಲಿ ಹೆಜ್ಜೆ ಗುರ್ತು ಅಷ್ಟೇ. ಹೌದು ಸರ್, ಒಟ್ಟು ಕೂಗಾಡಿ ಅಲ್ಲಿ ಸೌಂಡ್ ಎಲ್ಲ ಮಾಡಿ ಅಲ್ಲಿ ಊರ ಹತ್ರ. ಹಾಂ 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 ಹಾಂ, ಖಂಡಿತ. ಸರಿ ಸರಿ ಸರಿ, ಅದೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ, ಬನ್ನಿ. ನೋಡಿ ಬಂಧುಗಳೇ, ಸೊ ನೋಡಿ, ಹುಲಿ ಈ ಸ್ಥಳದಲ್ಲಿ ರಸ್ತೆಯನ್ನು ದಾಟ್ತದೆ ಸರ್ ಅಂತ ಹೇಳ್ತವ್ರೆ. ನೋಡಿ, ಈ ಸ್ಥಳದಲ್ಲಿ ರಸ್ತೆ ದಾಟುತ್ತದೆ ಹುಲಿ. ಹಾಗೆ ಊರ ಹತ್ರ
ಅಲ್ಲಿ ಬಂದು ಕೂಗಾಡೋದು ಬಿದ್ಕ ಒದ್ದಾಡೋದು ಈ ರೀತಿ ಮಾಡುತ್ತಂತೆ. ಅಯ್ಯೋ ಕತೆ ಇದು ಯಾವ ಕತೆಯಪ್ಪ. ಈ ಜನ ಬೇರೆ ಪಾಪ ನಮ್ಮನ್ನ ಬಿಡ್ಬಿಡ್ರಪ್ಪ ನಾವು ಹೋಯ್ತೀವಿ ಅಂತಾರೆ. ಆದರೆ ಎಲ್ಲಿ ಜಾಗ ಇದ್ದವ್ರಿಗೆ ಜಾಗವೇ ಇಲ್ಲ. ಸರ್ಕಾರ ಜಾಗನೂ ಮಾಡಿಕೊಡ್ತಾ ಇಲ್ಲ. ರೈತ ಸಂಘ ಮಾಡ್ಕೊಂಡು ನಾವು 10 ವರ್ಷದಿಂದ ಪರದಾಡ್ತಾ ಇದ್ದೀವಿ ಸರ್, ನಮ್ಮನ್ನ ಊರಿಂದ ಆಚೆಗೆ ಹಾಕಿ ಅಂತ. ನೋಡ್ರಿ, ಇಲ್ಲಿ ಊರು ಬಿಡಿಸೋಕ್ಕೆ ಅವರೇ ಅನುವು ಮಾಡ್ಕೊತವ್ರೆ. ಸೊ ಇವ್ರಿಗೆ ಒಂದು ಸರ್ಕಾರ ಸೂಕ್ತವಾದ ವ್ಯವಸ್ಥೆ ಕೊಟ್ಟು ಪಾಪ ಇವ್ರನ್ನ ಸ್ಥಳಾಂತರ ಮಾಡಿಬಿಟ್ರೆ ಹೆಂಗೋ ಅರಣ್ಯ ಪ್ರದೇಶವೂ ಸಹ ಒಳ್ಳೆ ಸ್ಟ್ಯಾಂಡರ್ಡಾಗಿ ಸ್ಟಿಫಾಗಿ ಉಳ್ಕೊತದೆ. ಇಲ್ಲಿ ಯಾರೂ ನುಗ್ಗೋಕ್ಕಾಗಲ್ಲ, ಎಲ್ಲ ಕವರ್ ಆಗೋಯ್ತದೆ ಅಲ್ವಾ. ಸೊ ಅವ್ರಿಗೊಂದು ಸ್ಥಳಾಂತರ ಮಾಡೋ ವ್ಯವಸ್ಥೆನೂ ಕೊಡ್ತಾಯಿಲ್ಲ. ಈ ಕಡೆ ಇರೋ ಸ್ಥಳದಲ್ಲಿ ನೆಮ್ಮದಿಗೆ ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ. ಇದು ಇಲ್ಲಿ ವಾಸ್ತವ ಆಗಿರೋದು. ಸೊ ದಯವಿಟ್ಟು ಮುಂದಿನ ದಿವಸ ಅಲ್ಲ, ಇವಾಗಲೇ ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿಗಳನ್ನೆಲ್ಲ ಗಮನಿಸಿ ಈ ಗ್ರಾಮಸ್ಥರಿಗೆ ಸ್ವಲ್ಪ ಪೂರಕ ವ್ಯವಸ್ಥೆಗಳನ್ನು ಕೊಡ್ರಪ್ಪ. ಪಾಪ ಹೆಂಗೋ ಎಲ್ಲೋ ಅಂತ ಬದಿಕಳ್ಳಿ ಇರೋಕ್ಕೊಂದು ಜಾಗ ಮಾಡಿಕೊಡಿ ಸಾಕು ಅಲ್ವರ. ಇದು ನನ್ನ ಒಂದು ಆಶಯ. ಸೊ ತಮ್ಮ ಒಂದು ಅಭಿಪ್ರಾಯವನ್ನು ಸಹ ತಿಳಿಸಿ. ಅಯ್ಯಪ್ಪ, ಇಲ್ಲಿ ಹೋಗೋಕ್ಕೆ ಭಯ ಗುರು. ಅವ್ರು ಯಾವಾಗ ಹುಲಿ ಅಂದ್ಬಿಟ್ರು ನನಗೊಂಥರ ಹುಚ್ಚಿಡ್ಕತ್ತೋತಾಗೆ. ಹುಲಿ ರಾಯ ಅವನೇ ಅಂದದ್ದೇ ಬಂತು ನನಗೆ ಗ್ರಾಚಾರ. ಹೆಂಗಿದೆ ನೋಡ್ರಿ. ಹೇಗಿದೆ ನೋಡಿ ಪ್ಲೇಸು. ಹವೀಸ್ ಕೈಲಾಸ. ನಾನು ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದೆ, 2 ಸಲ ಬಂದಿದ್ದೀನಿ ಇಲ್ಲಿಗೆ ಚೆಂಗಡಿಗೆ. ಅದು ನಾಗಪ್ಪ ಅವರ ಒಂದು ಇದನ್ನು ಏನಪ್ಪ ಅದು ಅವರು ಸಾವಿಗಳು ಪಟ್ಟಂತಹ ಆ ಒಂದು ಬಂಡೆ ಪತ್ತೆ ಹಚ್ಚಕ್ಕೆ ಒಂದು ಸಲ ಬಂದಿದ್ದೆ. ಬಟ್ ಆಗಲಿಲ್ಲ, ಅದು ಪತ್ತೆ ಹಚ್ಚಕ್ಕಾಗಲಿಲ್ಲ ಸರ್. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂದ್ಬಿಟ್ರು. ಇನ್ನು ಕೆಲವರು ಇಲ್ಲಿ ಬಲಗಡೆ ಅದೇ ಅಂತಾರೆ, ಇನ್ನು ಕೆಲವರು ಎಡಗಡೆ ಬರೀ 100 ಮೀಟ್ರು ಅಂತಾರೆ. ಸೊ ಇದು ಏನು ಅರ್ಥನೇ ಆಗಲ್ಲಪ್ಪ. ಈ ಅಣ್ಣ ಬರೋದು 1 ಗಂಟೆ ಮಾಡ್ತಾರೆ ಕಪ್ಪ. ಸೊ ಬೇಗ ಬರೋಲ್ಲ. ನಾನು ಬೇರೆ ಮುಂದಕ್ಕೆ ಹೋಗೋಕ್ಕೆ ಹೋಯ್ತಾ ಇಲ್ಲ. ಹೇಗಿದೆ ನೋಡಿ, ಸೂಪರ್. ಕಾಲ ಹದಗೆಟ್ಟೋಯ್ತು ಗುರು. ಯಾಕಂದರೆ ನಾನು ಬರ್ತಿದ್ದಾಗ ಇಲ್ಲೆಲ್ಲ ನೀರು ಹರಿತಾಯಿತ್ತು. ಇಲ್ಲೆಲ್ಲ ಏನು ನೀರು ಜುಳು ನೀರು ಹರ್ಕೊಂಡು ಹೋಗ್ತಾಯಿತ್ತು. ಇವಾಗ ನೀರು ಇಲ್ಲ, ನೆರಳು ಇಲ್ಲ, ದಿಕ್ಕೆಟ್ಟೋಗುತ್ತೆ. ಕಾಡೇ ದಿಕ್ಕೆಟ್ಟೋಗ್ಬಿಟ್ಟದೆ. ಎಲ್ಲ ಒಣಗಿ ಉಪ್ಪಿನಕಾಯಿಯಾಗಿ ಹೋಗತ್ತೆ. ತಿರಿಕೆ ಬಹಳ ಬೇಜಾರಾಗುತ್ತೆ ಈ ಸನ್ನಿವೇಶಗಳು ನೋಡ್ರೆ. ಬಂದೆ ನೋಡಿ, ಹತ್ತತ್ರ ಚೆಂಗಡಿ ಗ್ರಾಮಕ್ಕೆ ಬಂದೇ ಬಿಟ್ಟೆ. ಸೊ ಇದು ಕರೆಂಟ್ ಸೌಲಭ್ಯ ಕೊಟ್ಟಿದ್ದಾರೆ ಈ ಗ್ರಾಮಕ್ಕೆ. ಆ ಕಾಲದಲ್ಲಿ ಕರೆಂಟ್ ಸೌಲಭ್ಯಗಳು ಕೊಟ್ಟಿದ್ದಾರೆ. ಅಂದರೆ ಇದೆಷ್ಟು ಬೃಹತ್ ಗ್ರಾಮ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗತ್ತೆ. ನೋಡಿ, ಕರೆಂಟ್ ಹೋಗಿದೆ, ಕರೆಂಟ್ ವ್ಯವಸ್ಥೆ ಸಿಕ್ಕಿದೆ. ಸೊ ಇಲ್ಲೆಲ್ಲ ಕೋರೆಗಳು ಮಾಡ್ಕೊಂಡಿದ್ರು, ಕರಿಕಲ್ ಕೋರೆಗಳಿತ್ತು ಇಲ್ಲೆಲ್ಲ.
ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಕೋರೆ, ಆನೆಗಳಿಗಂತೂ ಬರನೇ ಇಲ್ಲ. ಆನೆಗಳು ಸಿಕ್ಕಾಪಟ್ಟೆ ಆನೆಗಳು ರೋಡಲ್ಲೇ ನಿಂತ್ಕೊತವೆ ನೋಡಿ. ಇದೆಲ್ಲ ಕರಿಕಲ್ ಕೋರೆ. ಓ ಇದೇನು ಆಯ್ತಲ್ಲಪ್ಪ. ಎಸ್, ಇದು ನೋಡ್ರಿ ಹೆಂಗೈತೆ ಇಲ್ಲಿ ಪಾತಾಳ. ಓಹೋ, ಇದೆಲ್ಲ ಜಮೀನು, ಊರಿನ ಜಮೀನು. ಬಲಗಡೆ ಎಲ್ಲ ಜಮೀನು. ಎಸ್ ನೋಡಿ, ಬಂದೇ ಬಿಟ್ಟೆ ಊರಿಗೆ. ಇಲ್ಲೊಂದು ಕೆರೆ ಥರ ಮಾಡ್ಕೊಂಡಿದ್ದಾರೆ ಕೋರೆಯಲ್ಲಿ. ಇಲ್ಲೆಲ್ಲ ನೀರಿತ್ತು ಗುರು ನಾನು ಬಂದಾಗ. ಆವಾಗ ಬಂದಿದ್ದಾಗ ಇಲ್ಲೆಲ್ಲ ಸಖತ್ ನೀರು. ಈಗ ಏನು ಪ್ರಯೋಜನ ಇಲ್ಲ, ವಿಚಿತ್ರ ಆಗ್ಬಿಡೋದೆ ಇಲ್ಲೆಲ್ಲ ನೋಡಿ. ಇದೇ ಊರು, ಬಲಗಡೆ ಹೋಗ್ಬೇಕು. ಇಲ್ಲೆಲ್ಲ ಚೆಕ್ ಡ್ಯಾಮ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಮನೆ ಪಾಪ ಸ್ಟಾರ್ಟ್ ಆಯಿತು ಮನೆ. ಹೆಂಗ್ರಿ ಜೀವನ ಮಾಡ್ತಾರೆ ಇವರು. ಇಷ್ಟು ದೊಡ್ಡ ಅರಣ್ಯದಲ್ಲಿ ಹೆಂಗೆ ಬದುಕ್ತಾರೆ ಇವರು. ಸೊ ನೋಡಿ ಇಲ್ಲೆಲ್ಲ ಮನೆಗಳಿವೆ, ಬೇಜಾನ್ ಮನೆಗಳಿವೆ, ಹೊಲ ಜಮೀನು ಎಲ್ಲ ಇದೆ ಇಲ್ಲಿ. ಅರ್ಥ ಆಯ್ತಾ? ಅಲ್ಲೆಲ್ಲ ಮನೆ. ಎಂಥ ಪ್ರದೇಶಕ್ಕೆ ಬಂದಿದ್ದೀನಿ ಅಂದರೆ ನೋಡಿ ಅಲ್ಲೆಲ್ಲ ಮನೆಗಳು. ನೋಡಿ ಕರೆಂಟು, ಕರೆಂಟ್ ಆನ್ ಅನ್ನೋದು. ಇಲ್ಲಿ 2 ರಸ್ತೆ ಬಂದ್ಬಿಡ್ತಲ್ಲ. ಇಲ್ಲ ಹಿಂಗೆ ಹೋಗ್ಬೇಕು ಬಲಕ್ಕೆ. ಹೇಗಿದೆ ನೋಡಿ ವಾಸ್ತವ. ಛೇ 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 ಏನಪ್ಪ ಬದುಕಿದು. ಓಕೆ, ಮುಂದೆ ಹೋಗ್ತೀನಿ, ದಯವಿಟ್ಟು ವೀಕ್ಷಣೆ ಪಡೆಯಿರಿ. ಬಂಧುಗಳೇ, ನಾನೀಗ ಚೆಂಗಡಿ ಗ್ರಾಮಕ್ಕೆ ವಿಸಿಟ್ ಹಾಕಿದ್ದೀನಿ. ವೀಕ್ಷಣೆ ಮಾಡಿ ನೋಡಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಚೆಂಗಡಿ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಪ್ರಯಾಣಿಕರಿಗೆ ಸ್ವಾಗತ ಅಂತ. ಇಲ್ಲಿ 2 ರೋಡ್ ಅದೇ, ಎಲ್ಲೋ ಹೋಗ್ಬೇಕಂತ ಗೊತ್ತಾಯ್ತಿಲ್ಲ. ನೋಡೋ ಅಣ್ಣವ್ರು ಬರಲಿ. ಹಿಂಗೆ ಹಂಗೆ ಹೋಗ್ಬೋದಂತೆ. ಸೊ ಹಿಂಗೆ ಹೋಗೋಣ. ನೋಡಿ ಇಲ್ಲೆಲ್ಲ ಮನೆಗಳು ನೋಡಿ ಹೆಂಗೈತೆ, ಆಯಿತಾ? ಸೊ ಮೊದಲೆಲ್ಲಲ್ಲಿ ನೀರು ಹರ್ಕೊಂಬತ್ತಾ ಇರೋದಿಲ್ಲೆಲ್ಲ. ನಾನು ಯಾವಾಗ ಬೇಸಿಗೆಯಲ್ಲಿ ಬಂದರೂ ನೀರು ಹರಿತಾಯಿತ್ತು. ಇವತ್ತಿಲ್ಲಿ ನೀರು ನೋಡ್ಲಿಕ್ಕೆ ಸಿಗ್ತಾಯಿಲ್ಲ. ನೋಡಿ ಹೆಂಗಿದೆ ಚೆಂಗಡಿ ಗ್ರಾಮ ನೋಡಿ. ಎಲ್ಲ ಮನೆಗಳು ನೋಡಿ. ನೋಡಿ ದಯವಿಟ್ಟು ಏನಾದ್ರು ವೀಡಿಯೋ ಲೆಂತ್ ಆಗಿದ್ರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿರ್ತೀನಿ. ಚೆಂಗಡಿ ಗ್ರಾಮಕ್ಕೆ ಎಂಟ್ರಿ ಆಗಿರುವ ಈ ಸ್ಥಳ ಏನಿದೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡಿರ್ತೀನಿ. ಸೊ ದಯವಿಟ್ಟು ನನ್ನ ಮುಂದಿನ ವೀಡಿಯೋ, ಚೆಂಗಡಿ ಗ್ರಾಮದ ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ಸೊ ವಿಡಿಯೋ ಲೆಂತ್ ಆಗಿದೆ ಅನ್ಕೋತೀನಿ, ಆಲ್ಮೋಸ್ಟ್ ಲೆಂತ್ ಆಗಿಬಿಟ್ಟಿದೆ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ.